ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈಗ ಹಬ್ಬಗಳು ಶುರುವಾಗುತ್ತೆ, ದಸರಾ, ದೀಪಾವಳಿ. ಈಗ ಸೇಲ್ ಕೂಡ ಇದೆ. ನಾನು ಕೆಲವೊಂದು ಪ್ರಾಡಕ್ಟ್ಸನ್ನು ತರಿಸಿದ್ದೀನಿ. ನಾನು ಕಿಚನ್ಗೆ ಮತ್ತು ಗಾರ್ಡನ್ಗೋಸ್ಕರ 3 ಪ್ರಾಡಕ್ಟನ್ನು ತರಿಸಿದ್ದೀನಿ. ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೂ ಕೂಡ ಇಷ್ಟ ಆಗ್ಬೋದು. ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತೀನಿ. ನಾನು ಮೊದಲನೇದಾಗಿ ಇಲ್ಲಿ ಚಾಪಿಂಗ್ ಬೋರ್ಡರನ್ನು ತರಿಸಿದ್ದೆ. ಅದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಕೂಡ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಅವಳು ಒಂದು ಹಳೆ ಮೊಬೈಲ್ ತೊಗೊಂಡು ಕೂತಿದ್ದಾಳೆ, ಅವಳು ಮಾಡ್ತಾ ಇದ್ದಾಳೆ. ಇದು ನೋಡಿ, ಸ್ಟೀಲ್ ಚಾಪಿಂಗ್ ಬೋರ್ಡನ್ನು ತರಿಸಿದ್ದೀನಿ ನಾನು. ಇದೇನಂದರೆ ನಮ್ಮ ಒಂದು ಗ್ಯಾಸ್ ಕಟ್ಟೆ ಏನಿರುತ್ತಲ್ಲ ಅದಕ್ಕೆ ಚೆನ್ನಾಗಿ ಕೂತ್ಕೊಳತ್ತೆ, ಆ ರೀತಿಯಾಗಿ ತರಿಸಿದ್ದೀನಿ ನಾನು. ನೋಡಿ ಎಡ್ಜೆ ಯಾವ ರೀತಿಯಾಗಿದೆ ಅಂತ. ಇದಕ್ಕೆ ಮೇಲೆ ಒಂದು ಕವರ್ ಕೊಟ್ಟಿದ್ದಾರೆ, ಸ್ಕ್ರ್ಯಾಚಸ್ ಏನು ಬೀಳಬಾರ್ದು ಅಂತ ಹೇಳಿ ಹಾಕಿದ್ದಾರೆ ಅವರು ಪ್ಯಾಕ್ ಮಾಡಬೇಕಾದ್ರೆ. ನೋಡಿ, ಇದು ಪೂರ್ತಿಯಾಗಿ ಸ್ಟೀಲ್ದಿದು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಿದು, ಹಂಗಾಗಿ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಬಟ್ ತುಂಬಾ ವರ್ತ್ ಅಂತ ಅನ್ನಿಸ್ತು, ಚೆನ್ನಾಗಿದೆ. ಇದಕ್ಕೆ 280 ರೂಪಾಯಿ ಕೊಟ್ಟು ನಾನು ತರಿಸಿರೋದು. ನಾನು ಸೇಲ್ ಈಗ ಸ್ಟಾರ್ಟ್ ಆಗಿದೆಯಲ್ಲ, ಇದಕ್ಕಿಂತ ಮುಂಚೆನೇ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಹೀಗಾಗಿ ನನಗೆ ಏನೂ ಆಫರ್ ಸಿಕ್ಕಿಲ್ಲ. ಇದರಲ್ಲಿ 280 ರುಪೀಸ್ ಇದೆ. ಇದು ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ, ಒಂದು 10-20 ರೂಪಾಯಿ ಕಡಿಮೆ ಇರುತ್ತೇನೋ ಅಂತ ಅನಿಸುತ್ತೆ. 1.5 ಗೇಣಷ್ಟು ಇದೆ ಇದು ಅಗಲ. ನನಗೆ ಚಪಾತಿ ಮಾಡೋಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ, ಚಾಪಿಂಗ್ ಮಾಡೋಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಇದನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು ಈ ಪ್ರಾಡಕ್ಟ್ ಅಂತೂ. ನಿಮಗೆ ಯಾರಿಗಾದರೂ ಇದರ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ. ಇನ್ನು ಅದರಲ್ಲಿ ನೀವು ನೋಡಿ ತಗೋಬೋದು. ಇನ್ನು ನೆಕ್ಸ್ಟ್ ನಾನು ಗಾರ್ಡನ್ಗೋಸ್ಕರ ಒಂದಿಷ್ಟು ಬಲ್ಬ್ಸ್ ತರಿಸಿದ್ದೀನಿ. ಫ್ರೇಶಿಯಾ ಬಲ್ಬ್ಸ್ ಇದು ಚಳಿಗಾಲದಲ್ಲಿ ಬರುವಂಥ ಹೂವು. ತುಂಬ ಚೆನ್ನಾಗಿ ಹೂವು ಕಾಣುತ್ತೆ ಇದರದ್ದು. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ, ತರಿಸ್ಬೇಕು ಅಂತ ಅಂದ್ಕೊಂಡು ತುಂಬ ದಿನ ಆಗಿತ್ತು. ಬಟ್ ಈಗ ನಾನು ಆರ್ಡರ್ ಮಾಡಿದ್ದೀನಿ. ಇದಕ್ಕೆ 140 ರೂಪಾಯಿ ಅಂತ ಅನಿಸುತ್ತೆ. 140 ರೂಪಾಯಿಗೆ 10 ಬಲ್ಬ್ ಬಂದಿದೆ. ಇದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬಲ್ಬ್ಸ್ ಎಲ್ಲ ಯಾವುದು ಹಾಳಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದು ಏನಂದರೆ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ಇದು. 10 ಬಲ್ಬ್ ಇದೆ ನೋಡಿ, 10 ಇದೆ ಒಟ್ಟು. ಬಟ್ ಸಣ್ಣದಿದೆ ಅಂತ ಅನ್ನಿಸ್ತು. ಬಟ್ ಇದು ಯಾವ ರೀತಿಯಾಗಿ ಬರುತ್ತೆ ನನಗೂ ಕೂಡ ಗೊತ್ತಿಲ್ಲ, ಇಷ್ಟೇ ಇರುತ್ತೋ ಏನೋ. ಬಟ್ ಓವರಾಲ್ ಚೆನ್ನಾಗಿದೆ ಬಲ್ಬ್ಸ್ ಎಲ್ಲ. ಇದನ್ನು ಇವಾಗ ನಾನು ನೆಡ್ತೀನಿ, ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನೋಡಿ, ತುಂಬ ಚೆನ್ನಾಗಿದೆ. 140 ರೂಪಾಯಿಗೆ 10 ಬಲ್ಬ್ ಸಿಕ್ಕಿದೆ ನನಗೆ. ತುಂಬ ವರ್ತ್ ಅಂತ ಅನ್ನಿಸ್ತು ಇದು ಕೂಡ, ಯಾಕಂದರೆ ಹೂಗಳು ಬರುತ್ತೆ ಇದರಲ್ಲಿ, ಇನ್ನೂ ಚೆನ್ನಾಗಿ ಅನಿಸುತ್ತೆ ಹೂಗಳು ಬಂದರೆ. ಮಿಕ್ಸ್ ಕಲರ್ ಅಂತ ಹೇಳಿ ನಾನು ತೊಗೊಂಡಿರೋದು. ನೋಡಬೇಕು ಇದರಲ್ಲಿ ಯಾವ್ಯಾವ ಕಲರ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಅಪ್ಡೇಟನ್ನು ನಾನು ತೋರಿಸ್ತೇನೆ ನಿಮಗೆ. ಇದು ಕೂಡ ನಾನು ಲಿಂಕನ್ನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ಹಾಗೆ ನಾನು ಅಡುಗೆ ಮನೆಗೋಸ್ಕರ ನಾನು ಇಲ್ಲಿ ಒಂದು OTGನ ತರಿಸಿದ್ದೀನಿ. ಇದು 2700 ರೂಪಾಯಿಗೆ ಸಿಕ್ತು ನನಗೆ. ಇದು ಪಿಜನ್ದು ಎಲೆಕ್ಟ್ರಿಕ್ OTG. ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಫಸ್ಟ್ ಟೈಮ್ ನಾನು ಇದು OTG ನಮ್ಮ ಮನೆಯಲ್ಲಿ, ಅಕ್ಕನ ಮನೆಯಲ್ಲಿ ಏನಿದೆ ಮೈಕ್ರೋವೇವ್ ಇದೆ. OTG ನಾನು ಯಾರ ಮನೆಯಲ್ಲೂ ನೋಡಿರಲಿಲ್ಲ. ಅಂದರೆ ನಾನು ಹೊರಗಡೆ ಮಾತ್ರ ನೋಡಿದ್ದು. ನಾನು ನೋಡಿದವ್ರ ಮನೆಯಲ್ಲೆಲ್ಲ ಆಲ್ಮೋಸ್ಟು ಮೈಕ್ರೋವೇವೇ ಇದೆ. ಮೈಕ್ರೋವೇವ್ ಆದರೆ ಎಲ್ಲ ಪರ್ಪಸಲ್ಲೂ ಬರುತ್ತೆ. ಅಂದರೆ ಅಡುಗೆ ಮಾಡೋಕ್ಕೂ ಬರುತ್ತೆ, ಹೀಟಿಂಗ್ ಮಾಡೋಕ್ಕೆ ಬರುತ್ತೆ, ಬೇಕಿಂಗ್ ಮಾಡೋಕ್ಕೆ ಬರುತ್ತೆ. ಬಟ್ ನಾನು ಇದನ್ನು ಬೇಕಿಂಗ್ ಪರ್ಪಸ್ ಅಂತ ತೊಗೊಂಡಿದ್ದೀನಿ. ಹಾಗಾಗಿ ನಾನು OTG ಮಾತ್ರ ನಾನು ತೊಗೊಂಡಿರೋದು. ಬಟ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮೂರಲ್ಲಿ ನಾನು ಒಂದು 3-4 ಅಂಗಡಿ ಹೋದೆ, ಎಲ್ಲೂ ಕೂಡ ನನಗೆ OTG ಸಿಗಲಿಲ್ಲ, ಇಟ್ಟೇ ಇರಲಿಲ್ಲ ಇಲ್ಲಿ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿದೆ. ಈಗ ಸೇಲ್ ಇತ್ತು, 2700 ರೂಪಾಯಿಗೆ ಇದು ಸಿಕ್ಕಿದೆ ನನಗೆ. ಇದಕ್ಕೆ ಇಷ್ಟೊಂದು ಎಕ್ಸಸರೀಸು ಸಿಗುತ್ತೆ. ಇದರಲ್ಲಿ ಏನಂದರೆ ಬೇಕಿಂಗ್ ಮಾಡ್ಬೋದು. ಕೇಕ್, ಪಿಜ್ಜಾ ಮತ್ತು ಬ್ರೆಡ್ ಟೋಸ್ಟು, ಈ ಥರ ಎಲ್ಲನೂ ಮಾಡ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು ಮಟೀರಿಯಲ್ ನನಗೆ. ಇದನ್ನು ಫಸ್ಟ್ ಟೈಮ್ ಹಾಗೆ ಬಿಸಿ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದರು ಇನ್ಸ್ಟ್ರಕ್ಷನ್. ಅದರಲ್ಲಿ ವಯರ್ ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿದೆ, ತುಂಬ ಸಣ್ಣಕ್ಕೇನಿಲ್ಲ. ಆದರೆ ನನ್ನ ಮಗಳು ಮಾತ್ರ ತುಂಬಾ ಖುಷಿಯಾದ್ಲು. ಅವಳಿಗೋಸ್ಕರನೇ ಇದನ್ನು ನಾನು ತೊಗೊಂಡಿದ್ದು.
ಅವಳಿಗೆ ಕೇಕ್ ಮತ್ತು ಪಿಜ್ಜಾ ಎಲ್ಲ ತುಂಬ ಇಷ್ಟ. ಯಾವಾಗಾದರೂ ಮಾಡಿಕೊಡೋಕ್ಕೆ ಬರುತ್ತೆ ಅನ್ನೋಕ್ಕೋಸ್ಕರ ಇದನ್ನು ನಾನು ತೊಗೊಂಡಿದ್ದೀನಿ. ಇಷ್ಟು ದಿನ ನಾನು ಕುಕ್ಕರಲ್ಲಿ ಬಾಣಲಿನಲ್ಲಿ ಮಾಡ್ತಾಯಿದ್ದೆ, ಬಟ್ ಈಗ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನೇನಾದರೂ ಬೇಕಿಂಗ್ ಮಾಡಿದಾಗ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ಕೋತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದ್ರದ್ದು ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ, ಯಾರಿಗಾದರೂ ಬೇಕಿದ್ದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಇದು. ಇದನ್ನು ಯೂಸ್ ಮಾಡಿಬಿಟ್ಟು ಕೂಡ ನಾನು ಒಂದು ರಿವ್ಯೂ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.